ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, 2025 ಮತ್ತು 26ನೇ ಸಾಲಿನಲ್ಲಿ SSLCಯಲ್ಲಿ ನೀವು ಕಂಪ್ಲೀಟ್ ಆಗಿದ್ದು, ನೀವೇನಾದರೂ ವೆಟರ್ನರಿ ಸೈನ್ಸ್, ಪಶುವೈದ್ಯಕೀಯ ಅಥವಾ ಪಶು ಮತ್ತು ಮೀನುಗಾರಿಕೆ ವಿದ್ಯಾಸಂಸ್ಥೆಯಲ್ಲಿ ಅಡ್ಮಿಷನನ್ನು ಪಡೆದು ವೆಟರ್ನರಿ ಸೈನ್ಸ್ ಕೋರ್ಸ್ಗಳನ್ನು ಮಾಡ್ಕೋಬೇಕು ಅಂತ ಬಯಸಿದರೆ, ಅಥವಾ ಫಿಶರೀಸ್ ಸೈನ್ಸು ಅಥವಾ ಆ್ಯನಿಮಲ್ ಹಸ್ಬೆಂಡ್ರಿ ಸೈನ್ಸ್ ಈ ರೀತಿ ಕೋರ್ಸ್ಗಳನ್ನು ನೀವು ಮಾಡ್ಕೋಬೇಕಂತಂದರೆ, ಸೊ ಇದಕ್ಕೆ ಪ್ರತಿ ವರ್ಷ ಕೂಡ ಕರ್ನಾಟಕ ವೆಟರ್ನರಿ ಆ್ಯನಿಮಲ್ ಆ್ಯಂಡ್ ಫಿಶರಿ ಸೈನ್ಸ್ ಯೂನಿವರ್ಸಿಟಿ ಬೀದರದವರು ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕರೀತಾರೆ ಮತ್ತು ಆನ್ಲೈನ್ ಕೌನ್ಸಿಲಿಂಗನ್ನು ಕೂಡ ಮಾಡ್ತಾರೆ. ಸೊ ಈ ಒಂದು ಕರ್ನಾಟಕ ಪಶುವೈದ್ಯಕೀಯ ವಿಶ್ವವಿದ್ಯಾಲಯವು ಪ್ರತಿ ವರ್ಷ ಏನು ಮಾಡ್ತಂದ್ರೆ ಇಲ್ಲಿ ಜುಲೈ ಮಂತಲ್ಲಿ ಅಪ್ಲಿಕೇಶನ್ಗಳನ್ನು ಕರೀತಾರೆ. 2025 ಸಾಲಿಂದು ಜೂನ್ ಅಥವಾ ಜುಲೈ ಮಂತಲ್ಲಿ ಅಪ್ಲಿಕೇಶನ್ಗಳನ್ನು ಕರೀತಾರೆ. ನೀವು ಅಪ್ಲಿಕೇಶನ್ಗಳನ್ನು ಪಡ್ಕೊಳ್ಳಿಕ್ಕೆ ಏನು ಕಾಯಬೇಕಾಗತ್ತೆ, ನೆಕ್ಸ್ಟ್ ಮಂತ್ ಅಂದರೆ ಜೂನ್ ಮಂತಲ್ಲಿ ಈ ಒಂದು ಅಪ್ಲಿಕೇಶನ್ಗಳನ್ನು ರಿಲೀಸ್ ಮಾಡ್ಬೋದು. ಸೊ ಅದಕ್ಕೆ ಸಂಬಂಧಿಸಿದಂಥ ಹಿಂದಿನ ವರ್ಷದ ಒಂದು ಆದೇಶ ಪ್ರತಿಯನ್ನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ಮುಂದೆ ಬರುವಂತಹ ನೋಟಿಫಿಕೇಷನ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಅಭ್ಯರ್ಥಿಗಳು ಇಲ್ಲಿ ನೋಡ್ತಾ ಇದ್ದೀರಿ, ಇದು ಹಿಂದಿನ ವರ್ಷ ಅಂದರೆ ಹೋದ ವರ್ಷ 2024ರಲ್ಲಿ 6ನೇ ತಿಂಗಳಲ್ಲಿ ಕೊನೆಯ ವಾರದಲ್ಲಿ ಅಪ್ಲಿಕೇಶನ್ಗಳನ್ನು ಬಿಟ್ಟಿದ್ದರು. ಅಂದರೆ ಜೂನ್ ಕೊನೆಯ ವಾರದಲ್ಲಿ ಈ ಒಂದು ಆದೇಶ ಅಂದರೆ ಡಿಪ್ಲೊಮಾ ಇನ್ ವೆಟರ್ನರಿ ಸೈನ್ಸ್ ಮಾಡ್ಕೊಳ್ಳಿಕ್ಕೆ ಆದೇಶವನ್ನು ಕೊಟ್ಟಿದ್ದರು. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ನಿಮಗೆ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೇನೆ. ಇದು ಒಂದು ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ನಾವು ಕರಿತೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಮತ್ತು ಸೀಟ್ಗಳು ಎಷ್ಟಿರ್ತವೆ ಅಂತಂದರೆ ನೋಡಿ, ಪಶು ಸಂಗೋಪನಾ ಡಿಪ್ಲೊಮಾ ವೆಟರ್ನರಿ ಸೈನ್ಸ್ ಮಾಡಬೇಕಂದ್ರೆ ನೀವು SSLCಯಲ್ಲಿ ಪಾಸ್ ಆಗಿರಬೇಕು, ಕನ್ನಡ ಸಬ್ಜೆಕ್ಟನ್ನು ಒಂದು ವಿಷಯವನ್ನು ಕಲ್ತಿರಬೇಕು, ಮಿನಿಮಮ್ 45 ಅಂಕಗಳನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಮಿನಿಮಮ್ 45 ಅಂಕಗಳನ್ನು ಹೊಂದಿರಬೇಕು. ಜೊತೆಗೆ ಕನ್ನಡ ಮೀಡಿಯಮ್ 1 to 10 ತನಕ ಗ್ರಾಮೀಣ ಪ್ರದೇಶದಲ್ಲಿ ಅಭ್ಯಾಸ ಮಾಡಿರಬೇಕು. ಕನ್ನಡ ಮೀಡಿಯಮ್ ಅಲ್ಲದೇನೂ ಕೂಡ ಕಡ್ಡಾಯವಾಗಿ, ಅಂದರೆ ಕನ್ನಡ ಮೀಡಿಯಮ್ ಅಲ್ಲ, ಬಟ್ ನೀವು ಗ್ರಾಮೀಣ ಪ್ರದೇಶದಲ್ಲಿ ಅಧ್ಯಯನ ಮಾಡಿರಬೇಕು. ಒಂದು ಸಬ್ಜೆಕ್ಟ್ ಕನ್ನಡ ಕಂಪಲ್ಸರಿ ಇರಬೇಕು. SC ST ಮತ್ತು OBCದವರಿಗೆ 40% ಕೆಟಗರಿ 1ದವರಿಗೆ 40% ಮಿನಿಮಮ್ನ ಹೊಂದಿರಬೇಕು ಅಪ್ಲಿಕೇಶನ್ ಹಾಕಲಿಕ್ಕೆ. SSLC ಮೇಲೆ 40ರಿಂದ 45% ಪ್ಲಸ್ ಕನ್ನಡ ಒಂದು ಸಬ್ಜೆಕ್ಟು ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೊದಲನೇ ಆದ್ಯತೆ, ಅಂದರೆ ಕನ್ನಡ ಗ್ರಾಮೀಣ ಅಭ್ಯರ್ಥಿಗಳು ಇರಬೇಕು. ಸೊ ಇಲ್ಲಿ ನೋಡಿ ಎಷ್ಟು ಸೀಟುಗಳು ಅದಾವೆ ಅಂತಂದರೆ, ಒಂದನೇದ್ದು ಇಲ್ಲಿ ನೋಡ್ತಾ ಇದ್ದೀರಿ, ತುಮಕೂರು ಜಿಲ್ಲೆಯಲ್ಲಿ ಓಕೆ. ಸೊ ತುಮಕೂರು ಪಾಲಿಟೆಕ್ನಿಕಲ್ಲಿ 50 ಸೀಟುಗಳು ಇರುವಂಥದ್ದು. ಆಮೇಲೆ ಹಾವೇರಿಯಲ್ಲಿ 50, ಆಮೇಲೆ ಹಾಸನದಲ್ಲಿ 50, ಆಮೇಲೆ ಚಾಮರಾಜನಗರದಲ್ಲಿ 50, ಯಾದಗಿರಿ ಜಿಲ್ಲೆಯಲ್ಲಿ 50. ಸೊ ಇದು ಪಶು ಸಂಗೋಪನಾ ಪಾಲಿಟೆಕ್ನಿಕ್ ಅವ್ರ ಮುಖಾಂತರ ಇಲ್ಲಿ ಭರ್ತಿ ಮಾಡ್ಕೊತಾ ಇದ್ದಾರೆ. ಸೊ ಇದು SSLC ಮೇಲೆ ಅಪ್ಲಿಕೇಶನ್ ಕರೀತಾರೆ. ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಸ್ವಲ್ಪ ಕಂಡೀಷನ್ ಇದೆ. ಅಲ್ಲಿ ಏನು ಕಂಡೀಷನ್ ಇದೆ ಅಂತಂದರೆ, ಮಿನಿಮಮ್ ನೋಡಿಪ್ಪ ಅಂದರೆ ಇಲ್ಲಿ ನೀವು ಕನ್ನಡ ಇದು ಕಂಪ್ಲೀಟಾಗಿ ಕನ್ನಡದಲ್ಲಿರುತ್ತೆ ಡಿಪ್ಲೊಮಾ ಕೋರ್ಸ್. ಆಮೇಲೆ ನೋಡಿ 1000 ರೂಪಾಯಿ ಪೇ ಮಾಡಬೇಕಾಗತ್ತೆ. ಓಕೆ, ಮಾಸಿಕ ಇಲ್ಲ, ಇವರು ಕೊಡ್ತಾರೆ ನಿಮಗೆ. ಏನು ಮಾಡ್ತಾರೆ ಅಂದರೆ, ಇವರು ಕನ್ನಡ ಮಾಧ್ಯಮದಲ್ಲಿ ನಿಮ್ಗಳಿಗೆ ಏನು ಮಾಡ್ತಾರೆ, ಟೀಚಿಂಗ್ ಕೊಡ್ತಾರೆ. ಅದ್ರ ಜೊತೆಗೆ 1000 ರೂಪಾಯಿ ನಿಮಗೆ ಸ್ಟೈಫನ್ ಕೊಡ್ತಾರೆ ಪ್ರತಿ ಅಂದರೆ ಅಡ್ಮಿಷನ್ ಆದಮೇಲೆ ನೀವು ಸ್ಟಡಿ ಮಾಡ್ತಿರ್ತೀರಲ್ಲ, ಅವಾಗ ನಿಮಗೆ ಸ್ಟೈಫಂಡ್ ಮುಖಾಂತರ ನಿಮಗೆ ಎಜುಕೇಷನ್ ಕೊಡ್ತಾರೆ ಇವರು. ಅದು ಒಂದು ಅಡ್ವಾಂಟೇಜಸ್ ಇದೆ ಇಲ್ಲಿ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ವೇತನ ವ್ಯಾಸಂಗದ ಸಮಯದಲ್ಲೇ ಏನು ಮಾಡ್ತಾರೆ, 1000 ರೂಪಾಯಿ ಕೊಡ್ತೀವಿ ಅಂತ. ಆಮೇಲೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮ್ಗೆ ಏನಂತಂದರೆ, ಇಲ್ಲಿ ವೆಬ್ಸೈಟ್ ಮುಖಾಂತರ ಹೋಗಬೇಕು. ನಾ ಈಗೇನು ತೋರಿಸಿನಲ್ಲ ಅದೇ ವೆಬ್ಸೈಟಲ್ಲಿ ಹೋಗಬೇಕು. ಅದಾದ ನಂತರ ಏನಂದರೆ, ಇಲ್ಲಿ ಫೀಸ್ ಎಷ್ಟಿದೆ ನೋಡಿರಿ. ಅಪ್ಲಿಕೇಶನ್ ಆಗಲಿಕ್ಕೆ 700 ರೂಪಾಯಿ ಇದೆ ಸಾಮಾನ್ಯ, ಅಂದರೆ OBCದವರಿಗೆ. ಆಮೇಲೆ SC ST ಕೆಟಗರಿ 1ದವರಿಗೆ 350 ರೂಪಾಯಿ ಫೀಸ್ ಇದೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು ಇದನ್ನು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ಒಂದಷ್ಟು ಮಾಹಿತಿ. ಮತ್ತು ಮುಂದೆ ಏನಾದರೂ ಅಪ್ಡೇಟ್ಗಳಿದ್ದರೆ, ಅಂದರೆ ಈ ವರ್ಷದ ಅಪ್ಡೇಟ್ ಬಂದರೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ.